ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸಿಲ್ಕ್ ಸೀರೆಗೆ ಒಂದು ಈಸಿಯಾಗಿರೋ ಬ್ರೈಡಲ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಸೈನ್ಗೆ ಜಾಸ್ತಿ ಬೀನು ಸಹ ಬಳಸ್ಕೊಳ್ಳಲ್ಲ, ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು. ಬಿಗಿನರ್ಸು ಕೂಡ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ಸೀರೆ ಬಂದು ಲೈಟ್ ಗ್ರೀನ್ ಹಾಗೆ ಲೆವೆಂಡರ್ ಕಲರ್ನಲ್ಲಿದೆ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸೀರೆಯ ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ ಇವಾಗ 1 2 3 4 ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು 4 ಚೈನ್ನ ನಾನು ಸೀರೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ 4 ಚೈನ್ 1 2 3 4 ನೋಡಿ, ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ 1 2 3 4 5 6 ನೋಡಿ, ನಾನಿವಾಗ 6 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ 1 ಪಾಯಿಂಟ್ ಒಳಗಡೆಗೆ ನೋಡಿ, ಈ ರೀತಿಯಾಗಿ 1 ಪಾಯಿಂಟ್ ಒಳಗಡೆಗೆ ನಾನು 6 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ ನೋಡಿ, ನಾನಿಲ್ಲಿ ಮತ್ತೆ 4 ಚೈನ್ನೇ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ ಮತ್ತು ಸೀರೆ ಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್, ನೀವು ಅಷ್ಟೇ 6 ಚೈನ್ನ 1 ಪಾಯಿಂಟ್ ಒಳಗಡೆಗೆ ಲಾಕ್ನ ಮಾಡ್ಕೊಳ್ಳಿ. ಹಾಗೆ 4 ಚೈನ್ನ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು ಮತ್ತೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ 3 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ, ಆಮೇಲೆ 6 ಚೈನ್. ಇವಾಗ 6 ಚೈನ್ನ ಹಾಕಿ ಆದಮೇಲೆ 5 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನಿಲ್ಲಿ 6 ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 6 ಚೈನ್ನ ಏನು ಹಾಕ್ಕೊಳ್ತೀರೋ ಅದನ್ನು 1 ಪಾಯಿಂಟ್ ಒಳಗಡೆಗೆ ನೀವು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸೀರೆ ಮೇಲಿಟ್ಟು 1 ಪಾಯಿಂಟ್ ಒಳಗಡೆಗೆ ನೀವು 6 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾನು 5 ಸಲ 4 ಚೈನ್ನ ಹಾಕ್ಕೊಳ್ತೀನಿ. ಮತ್ತು 6 ಚೈನ್ ಮತ್ತು 5 ಸಲ 4 ಚೈನ್, ಈ ರೀತಿಯಾಗಿ ನಾನು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ನೀವು ಲಾಕ್ಗಳನ್ನ ಏನು ಮಾಡ್ಕೊಳ್ತೀರೋ ಅದನ್ನು ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಎಲ್ಲಿಂದ ಮೊದಲನೇ ಸ್ಟೆಪ್ನ ಮಾಡಿಕೊಂಡೋ ಅಲ್ಲಿಂದ 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೂ ಅದೇ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ
ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಏನು ಮಾಡ್ಕೊಂಡಿದ್ನೋ ಮೊದಲನೇ ಸ್ಟೆಪ್ಪಲ್ಲಿ 4 ಚೈನ್ನ ಹಾಕಿ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 1 2 3 4 ನೋಡಿ, ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ಪಕ್ಕದಲ್ಲಿರೋ 4 ಚೈನ್ನ ಗ್ಯಾಪಿಗೆ ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ಒಂದು ಸಲ ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 6 ಚೈನ್ನ ಗ್ಯಾಪಿಗೆ ಒಟ್ಟು 15 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ ಕೌಂಟ್ನ ಮಾಡಿಕೊಂಡು 15 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ. ನೋಡಿ, 15 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 4 ಚೈನ್ನ ಗ್ಯಾಪಿಗೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಮೇಲೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಆರ್ಸ್ನ ಮಾಡ್ಕೋಬೇಕು. ನಾನಿಲ್ಲಿ 15 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಂಡಿದ್ದೀನಿ. ನೀವೂ ಕೂಡ 15 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಚೈನ್ನ ಮೇಲೆ 4 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೋಬೇಕು. ಹಾಗೆ ಲಾಕ್ನ ಮಾಡುವಾಗ ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೊಳ್ಳಿ, ಟೈಟಾಗಿ ಲಾಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆರ್ಸ್ನ ಮಾಡಿ ಆದಮೇಲೆ 3 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಪಕ್ಕದಲ್ಲಿರೋ 4 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, 4 ಚೈನ್ನ ಗ್ಯಾಪಿಗೆ ಮೊದಲಿಗೆ ಸಿಂಗಲ್ ಕ್ರೋಶೆನ ಮಾಡಿ ಆದಮೇಲೆ ನಾನು ಇಲ್ಲಿ 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮೊದಲನೇ ಆರ್ಚಿಗೆ 15 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿರೋದ್ರಿಂದ ಫುಲ್ ಸೀರೆಗೆ 15 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, 15 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೋಬೇಕು. ನೋಡಿ, ಮತ್ತೆ ನಾನಿಲ್ಲಿ 15 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಂಡಿದ್ದೀನಿ. 15 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 4 ಚೈನ್ನ ಗ್ಯಾಪಿಗೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಮೇಲೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾನು 4 ಚೈನ್ನ ಮೇಲೆ 4 ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ 4 ಚೈನ್ನ ಮೇಲೆ 4 ಚೈನ್ನ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಆರ್ಸ್ನ ಮಾಡಿ ಆದಮೇಲೆ 3 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ 4 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ನಾನು ಇದೇ ರೀತಿಯಾಗಿ ಆರ್ಚ್ಗಳನ್ನ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಆರ್ಚ್ಗಳು ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ನೀವೂ ಕೂಡ 2ನೇ ಸ್ಟೆಪ್ಪಲ್ಲಿ 15 ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ಆರ್ಚ್ಗಳನ್ನ ಮಾಡ್ಕೊಳ್ಳಿ.
ನಾನಿಲ್ಲಿ ಎರಡನೇ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 2 ಲಾಕ್ನ ಮೇಲೆ ಲಾಕ್ಗಳನ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಫುಲ್ ಸೀರೆಗೆ 15 ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡಿಕೊಂಡು ಎರಡನೇ ಸ್ಟೆಪ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 3ನೇ ಸ್ಟೆಪ್ನ ಮಾಡೋದಕ್ಕೂ ಅದೇ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 2ನೇ ಸ್ಟೆಪ್ಪಲ್ಲಿ ಲಾಕ್ಗಳ ಮೇಲೆ ಲಾಕ್ಗಳನ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕ್ಗಳ ಮೇಲೆ ನಾನು ಮೊದಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ, ನಾನಿಲ್ಲಿ 4 ಚೈನ್ನ ಮೇಲೆ 4 ಚೈನ್ನೇ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ 1 2 3 4 ನೋಡಿ, ಮತ್ತೆ 4 ಚೈನ್ನೇ ಹಾಕಿಬಿಟ್ಟು ನಾನು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮೇಲೆ ಲಾಕ್ನ ಮಾಡಿ ಆದಮೇಲೆ ಇವಾಗ ಇಲ್ಲಿ 2ನೇ ಸ್ಟೆಪ್ಪಲ್ಲಿ 4 ಚೈನ್ನ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ನಲ್ಲ, ಆ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ 1 2 3 ನೋಡಿ, ನಾನಿಲ್ಲಿ 3 ಚೈನ್ನ ಹಾಕಿಬಿಟ್ಟು 1 2 3 ಮೂರನೇ ಕಂಬದ ಮೇಲ್ಗಡೆ ನಾನು ಈ 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ 3 ಚೈನ್ 1 2 3 ನೋಡಿ, ಮತ್ತೆ 3 ಚೈನ್ನ ಹಾಕಿಬಿಟ್ಟು 1 2 3 ನೋಡಿ, ಮೂರನೇ ಕಂಬದ ಮೇಲೆ ನೀವು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಲಾಕ್ನ ಮಾಡುವಾಗ ಟೈಟಾಗಿ ಲಾಕ್ಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ, ಲೂಸಾಗೇ ಲಾಕ್ಗಳನ್ನ ಮಾಡ್ಕೊಳ್ಳಿ. ನೋಡಿ, ಇವಾಗ ಮತ್ತೆ 1 2 3 ನೋಡಿ, ಮತ್ತೆ 3 ಚೈನ್ನ ಹಾಕಿಬಿಟ್ಟು 1 2 3 ನೋಡಿ, ಮೂರನೇ ಕಂಬದ ಮೇಲೆ 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 2 3 ನೋಡಿ, ಮತ್ತೆ 3 ಚೈನ್ನ ಹಾಕಿಬಿಟ್ಟು ಲಾಕ್ನ ಏನು ಮಾಡ್ಕೊಳ್ತೀರೋ ಆ ಕಂಬನ ಬಿಟ್ಟು 1 2 3 ನೋಡಿ, ಮೂರನೇ ಕಂಬದ ಮೇಲ್ಗಡೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ 3 ಚೈನ್ನ ಹಾಕಿಬಿಟ್ಟು ಇಲ್ಲಿ ಆರ್ಸ್ನ ಏನು ಲಾಕ್ ಮಾಡ್ಕೊಂಡಿದ್ದೀನೋ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಮೇಲೆ ಒಂದ್ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು 3ನೇ ಸ್ಟೆಪ್ಪಲ್ಲಿ 3 ಚೈನ್ಗಳನ್ನ ಹಾಕ್ಕೊಂಡು ಆರ್ಚ್ಗಳ ಮೇಲೆ ಲಾಕ್ಗಳನ್ನ ಮಾಡ್ಕೋಬೇಕು. ಇವಾಗ ಮತ್ತೆ 4 ಚೈನ್ 1 2 3 4 ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 4 ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 4 ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಆರ್ಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಿಂಗಲ್ ಕ್ರೋಶನ ಏನು ಮಾಡ್ಕೊಂಡಿದ್ನೋ ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ನೀವು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿಬಿಟ್ಟು 1 2 3 ನೋಡಿ, ಮೂರನೇ ಕಂಬದ ಮೇಲೆ ಲಾಕ್ನ ಮಾಡ್ಕೋಬೇಕು. ಇವಾಗ 1 2 3 ನೋಡಿ, ಮತ್ತೆ ನಾನು 3 ಚೈನ್ನ ಹಾಕಿಬಿಟ್ಟು ಲಾಕ್ನ ಏನು ಮಾಡ್ಕೊಂಡಿದ್ದೀನೋ ಆ ಕಂಬನ ಸ್ಕಿಪ್ ಮಾಡಿಬಿಡಿ. 1 2 3 ನೋಡಿ, ಮೂರನೇ ಕಂಬದ ಮೇಲೆ ಲಾಕ್ನ ಮಾಡ್ಕೊಳ್ತಾ ಹೋಗಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು 3ನೇ ಸ್ಟೆಪ್ನ, ಕಷ್ಟ ಏನಿಲ್ಲ. ನೋಡಿ, ಈ ರೀತಿಯಾಗಿ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ಗಳನ್ನ ಮಾಡ್ಕೊಳ್ತಾ ಹೋಗೋದಷ್ಟೇ. ನೋಡಿ, ಇವಾಗ ನಾನು ಮತ್ತೆ 3 ಚೈನ್ನ ಹಾಕಿ ಆರ್ಸ್ನ ಏನು ಲಾಕ್ ಮಾಡ್ಕೊಂಡಿದ್ದೀನೋ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವು ಫುಲ್ ಸೀರೆಗೆ ಇದೇ ರೀತಿಯಾಗಿ 3ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ 3ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ 3ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಫುಲ್ ಸೀರೆಗೆ 3ನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ.
ನಾನಿಲ್ಲಿ 4ನೇ ಸ್ಟೆಪ್ನ ಮಾಡೋದಕ್ಕೆ ಲೆವೆಂಡರ್ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ಇಲ್ಲಿ 3ನೇ ಸ್ಟೆಪ್ಪಲ್ಲಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ 2 ಲಾಕ್ನ ಮಧ್ಯೆ ನಾನು ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಲ ಮಾತ್ರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು 3ನೇ ಸ್ಟೆಪ್ಪಲ್ಲಿ 4 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಲಾಕ್ನ ಮಾಡಿ ಆದಮೇಲೆ ನಾನು ಮೊದಲಿಗೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕಿ ಆದಮೇಲೆ ಪಕ್ಕದಲ್ಲಿರೋ 4 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಚೈನ್ನ ಹಾಕಿ ಆದಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ಒಂದು ಸಲ ದಾರನ ತಗೊಂಡು 3 ಚೈನ್ನ ಗ್ಯಾಪಿಗೆ ನೋಡಿ ಇಲ್ಲಿ 3 ಚೈನ್ನ ಏನು ಹಾಕ್ಕೊಂಡಿರ್ತೀರೋ ಅದ್ರ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು 3 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು 3 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು 3 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 3 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 3 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ನಿಡಲ್ ಮೇಲೆ ದಾರನ ತಗೊಂಡು ಮತ್ತು ಅದೇ 3 ಚೈನ್ನ ಗ್ಯಾಪಿಗೆ ನೋಡಿ ನಾನಿಲ್ಲಿ 3 ಡಬಲ್ ಕ್ರೋಶೆ ಕಂಬನ ಏನು ಮಾಡ್ಕೊಂಡಿದ್ದೀನೋ ಅದೇ 3 ಚೈನ್ನ ಗ್ಯಾಪಿಗೆ ಮತ್ತೆ ನಾನು 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೋಬೇಕು. ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೂ 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಕಂಬ ಆಗಿದೆ. 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲಿ 3 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿರ್ತೀರೋ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡ್ರೆ ನಿಮಗೆ ಫ್ಲವರ್ ಪೆಟಲ್ಗಳ ಥರ ಬರುತ್ತೆ. ಇವಾಗ ಮತ್ತೆ ನಾನು ನಿಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ. ನೋಡಿ ದಾರನ ತಗೊಂಡು ನೆಕ್ಸ್ಟ್ 3 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ನಾನು 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಟ್ಟು ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ 3 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ದೀನೋ ಆ ಲಾಕ್ನ ಒಳಗಡೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನೀವು ಡಿಸೈನ್ನ ನೋಡ್ಬೋದು. ಈ ರೀತಿಯಾಗಿ ನಿಮಗೆ ಫ್ಲವರ್ ಪೆಟಲ್ಗಳ ಥರ ಬರುತ್ತೆ. ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಮತ್ತೆ ನಾನು ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ 3 ಚೈನ್ನ ಗ್ಯಾಪಿಗೆ ನಾನು 6 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ ಪ್ರತಿಯೊಂದು 3 ಚೈನ್ನ ಗ್ಯಾಪಿಗೂ ನೀವು 6 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ನಾನು ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ನಾನು 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದವರು ಇಲ್ಲಿ ನಾನು ಬೀಡನ್ನ ಏನು ಸೇರಿಸ್ಕೊಳ್ತಾ ಇದ್ದೀನೋ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಬೀಡ್ ಬೇಡ ಅನ್ನೋರು ನಾನಿಲ್ಲಿ 3 ಡಬಲ್ ಕ್ರೋಶೆ ಕಂಬ ಒಂದು ಬೀಡನ್ನ ಏನು ಹಾಕ್ಕೊಳ್ತಾ ಇದ್ದೀನೋ ಆ ಬೀಡನ್ನ ಸ್ಕಿಪ್ ಮಾಡಿಬಿಡಿ. ಹಾಗೆಯೇ ನೀವು ಒಟ್ಟು 6 ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡ್ರು ನಿಮಗೆ ಫ್ಲವರ್ ಪೆಟಲ್ ಥರನೇ ಡಿಸೈನ್ ಬರುತ್ತೆ. ನೋಡಿ ಮತ್ತೆ ನಾನು ಇಲ್ಲಿ ನೆಕ್ಸ್ಟ್ 3 ಚೈನ್ನ ಗ್ಯಾಪಿಗೆ
ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಬೇಕು ಅನ್ನೋರು ಬೀಡನ್ನ ಹಾಕ್ಕೊಳ್ಳಿ, ಬೀಡ್ ಬೇಡ ಅಂದರೆ ಸ್ಕಿಪ್ಪು ಕೂಡ ಮಾಡ್ಕೋಬೋದು. ನೋಡಿ ಮತ್ತೆ ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 3 ಚೈನ್ನ ಗ್ಯಾಪ್ಗಳಿಗೆ ಈ ರೀತಿಯಾಗಿ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ 5 ಫ್ಲವರ್ ಪೆಟಲ್ಗಳು ಬಂದಿದೆ. ಇಲ್ಲಿ ಆರ್ಸ್ನ ಮೇಲೆ 5 ಸಲ 3 ಚೈನ್ ಬಂದಿತ್ತು, ಹಾಗಾಗಿ ಇಲ್ಲಿ 5 ಫ್ಲವರ್ ಪೆಟಲ್ಗಳು ಬಂದಿದೆ. ಇವಾಗ ನಾನು ಇಲ್ಲಿ ಆರ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 4 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕ್ಕೋಬೇಕು. ನೋಡಿ ಒಂದು ಚೈನ್ನ ಹಾಕಬೇಕು. ಒಂದು ಚೈನ್ನ ಹಾಕಿ ಆದಮೇಲೆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಆರ್ಸ್ನ ಎಂಡ್ ಮಾಡಬೇಕಾಗುತ್ತೆ. ಇವಾಗ ನೀವು ಇಲ್ಲಿ ಆರ್ಸ್ನ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ಬೀಡ್ ಬೇಡ ಅಂದವರು ಬೀಡನ್ನ ಸ್ಕಿಪ್ ಮಾಡ್ಕೊಳ್ಳಿ, ಬೀಡ್ ಬೇಕು ಅಂದವರು ಈ ರೀತಿಯಾಗಿ ಬೀಡ್ಗಳನ್ನ ಹಾಕ್ಕೊಳ್ಳಿ. ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ಆರ್ಚು ಕೂಡ ನೋಡ್ತಾ ಇರ್ಬೋದು, ಒಂದು ಫೋಲ್ಡ್ ಆಗಲಿ ಎಳ್ತಾ ಆಗಲಿ ಏನೂ ಆಗಿಲ್ಲ. ಇವಾಗ ಮತ್ತೆ ನಾನು ಇಲ್ಲಿ 4 ಚೈನ್ನ ಮೇಲೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ 4 ಚೈನ್ನ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದು. ನೋಡಿ ಇಲ್ಲಿ 4 ಚೈನ್ನ ಮೇಲೆ 4 ಚೈನ್ನ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಒಂದು ಚೈನ್ನ ಹಾಕಿಬಿಟ್ಟು 4 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ನೀವು ಈ ರೀತಿಯಾಗಿ ಆರ್ಚ್ಗಳನ್ನ ಮಾಡ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಿದೆ. ಹಾಗೆ ನಾನಿವಾಗ ಇಲ್ಲಿ 4ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಆರ್ಸ್ನ ಮಧ್ಯೆ ಇಲ್ಲಿ 4 ಚೈನ್ನ ಏನು ಹಾಕ್ಕೊಳ್ತೀನೋ ಅದ್ರ ಗ್ಯಾಪಿಗೆ ಕುಚ್ಚುಗಳನ್ನೂ ಸಹ ಕಟ್ಟಿ ನಿಮಗೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿಯಾಗಿದೆ. ಇಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 137 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 267 ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್. ಹಾಗೆ ಈ ಡಿಸೈನಲ್ಲಿ ಜಾಸ್ತಿ ಬೀಡನ್ನು ಸಹ ನಾನು ಯೂಸ್ ಮಾಡಿಕೊಂಡಿಲ್ಲ. ಬೀಡ್ ಯಾರಿಗಿಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಹಾಗೆ ನೀವಿಲ್ಲಿ ಆರ್ಚ್ಗಳನ್ನು ಕೂಡ ನೋಡ್ತಾ ಇರ್ಬೋದು. ನಾನಿಲ್ಲಿ ಆರ್ಚ್ನ ಮೇಲೆ ಸ್ಟೋನ್ ಚೈನು ಕೂಡ ಅಂಟಿಸಿ ತೋರಿಸಿದ್ದೀನಿ. ಬೇಕು ಅನ್ನೋರು ಈ ರೀತಿಯಾಗಿ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ನ ಕೂಡ ಅಂಟಿಸ್ಕೋಬೋದು, ಅಥವಾ 2 ಕಾಂಬಿನೇಷನಲ್ಲೂ ಕೂಡ ಆರ್ಚ್ಗಳ ಮೇಲೆ ನೀವು ಅಂಟಿಸ್ಕೋಬೋದು. ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ಸ್ಟೆಪ್ ಬೈ ಸ್ಟೆಪ್ ತುಂಬಾ ಈಸಿಯಾಗಿದೆ. ಬಿಗಿನರ್ಸು ಕೂಡ ಟ್ರೈ ಮಾಡ್ತೀವಿ ಅಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 700 ಚಾರ್ಜ್ ಮಾಡಿಕೊಂಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.